ಅದಕ್ಕೆ BS3 ಅಂದರೆ BS3ನೇ. ಹೊಡೆರಿ ವೀಲಿ, ಅಲ್ಲಿ ಇಲ್ಲಿ ವೀಲಿ ಹೊಡಿಯೋ, ವೀಲಿ ವೀಲಿ ಹೊಡಿ, ವೀಲಿ. ಅದು ಚೆನ್ನಾಗಿದೆಯಾ? ಸುತ್ತಮುತ್ತ ಬೆಟ್ಟಗಳು, ಬೈಕ್ಗಳು ಇದು 200s Ns200 ಏಸ್ ಬಿಟ್ಟ ಗೇಮ್ ಚೇಂಜರ್ ಬ್ರೋ ಅದು KTM ಅವ್ರಿಗೆ. ತಳ್ಳಕ್ಕಾಗಲ್ಲ, ಅವ್ರು ಅವಾಗಿನ ಕಿಂಗ್ ಹಂಗೆ ಇರ್ತಾರೆ. ನಿಮ್ಮ MTಗೆ ಹೆವಿ ಫ್ಯಾನ್ ಬಾಯ್ಸ್ ಇದಾರಪ್ಪ ಬ್ರೋ. ನನ್ನ ಹತ್ರನೂ ಫಸ್ಟ್ ಇದಕ್ಕಿಂತ ಮೊದಲು ಇದ್ದಿದ್ದು R15ನೇ. R15 V2 ಇತ್ತು, ಸ್ಪೆಷಲ್ ಎಡಿಷನ್ ಗೋಲ್ಡ್ ಬ್ಲ್ಯಾಕ್. ಕೆಲವು ಚಿರತೆಗಳು ಯಾರಿಗೂ ಬಗ್ಗಲ್ಲ, ಅದು ನನ್ನ ಚಿರತೆ. Wipe my brow and I spread my wrath. I'm breathing in the chemical. Hi guys, welcome back to my new video. Hope you guys have a lot of fun. ಎಲ್ಲ ಸಖತ್ತಾಗಿರೋ ಅನ್ಕೋತೀನಿ. ಆ್ಯಂಡ್ ಇವತ್ತೇನಪ್ಪ ಅಂದರೆ ಚನ್ನಗಿರಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ನಾವು ನಮ್ಮ ಫ್ರೆಂಡ್ಸು. ಆ್ಯಂಡ್ ಲೆಟ್ಸ್ ಗೋ, ಹೋಗೋಣ. ಕೆಳಗಡೆ ಪಾರ್ಕಿಂಗಲ್ಲಿದೆ ಗಾಡಿ, ಅಲ್ಲಿಂದ ತೊಗೊಂಡು ಹೋಗೋಣ. ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ. ಆ್ಯಂಡ್ ಲೆಟ್ಸ್ ಗೋ, ಬನ್ನಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಬಾಯ್ಸ್, ಲೆಟ್ಸ್ ಗೋ. ಪಾರ್ಕಿಂಗಿಂದ ತೆಗೆಯೋಣ. ಪಾರ್ಕಿಂಗಿಂದ ತೆಗೆದುಬಿಟ್ಟು ಅವ್ರನ್ನ ಹೋಗಿ ಜಾಯ್ನ್ ಆಗೋಣ. ಆ್ಯಕ್ಚುಲಿ ಇಟ್ಸ್ ನಾಟ್ ಅವರ್ ಹೋಮ್, ಇದು PG. ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಲ್ಲ, ಇಲ್ಲೇ ಸ್ಟೇ ಮಾಡ್ತಿರೋದು. ಚೆನ್ನಾಗಿದೆ ಪ್ಲೇಸ್. ಬಾಯ್ಸ್ ಬನ್ನಿ, ಅಲ್ಲಿದ್ದಾರೆ ಬಾಯ್ಸು, ಅಲ್ಲಿಗೆ ಹೋಗೋಣ. ಕಮಾನ್ ಬೇಬೆ. ರ್ಯಾಟ್ಸ್ ನೋಡ್ರಪ್ಪ, ಗೋಲ್ಡನ್ ರಿಟ್ರೀವರ್ಸು ಅಲ್ಲಿದ್ದಾರೆ. ಅಲ್ಲೋಗಿ ಮೀಟ್ ಮಾಡೋಣ ಮೀಟಿಂಗ್ ಪಾಯಿಂಟಲ್ಲಿ. ಲೆಟ್ಸ್ ಗೋ. ಆಮೇಲೆ ಕಂಟಿನ್ಯೂ ಮಾಡೋಣ ಮುಂದೆ. ವಾಕೆ ಈ ಬೆಂಗಳೂರಲ್ಲಿ ಇದೊಂದು ಪ್ರಾಬ್ಲಮ್ ಗುರು. ಇಲ್ಲಿ ಮಧ್ಯದಲ್ಲಿ ಒಂದು ಡಿವೈಡರ್ ಕೊಟ್ಬಿಟ್ರೆ ಆರಾಮ್ಸೆ ಪಾಸ್ ಆಗ್ಬಿಡ್ಬೋದು. ಬಟ್ ಇವರು ಡಿವೈಡರ್ ಕೊಡಲ್ಲ, ಒಂದು ರೌಂಡ್ ಹೋಗಿ ಬನ್ನಿ ಅಂತಾರೆ. ಅದೊಂದು ಹಿಂಸೆ. ಬಾಯ್ಸ್ ಇಲ್ಲ ಇದ್ದಾರೆ. ಲೆಟ್ಸ್ ಗೋ. ಬಾಯ್ ಗಾಡಿ ವಾಶ್ ಕೊಡ್ಬೇಕಿತ್ತು ಕಣ ಮರೆ, ಫುಲ್ ಕೊಳೆ ಆಗೈತೆ. ಹಾಯ್ ಬ್ರೋ, ಗಿರೀಶ್ ಅಂತ. ಗಿರೀಶ್ ಹಾಂ ಬಂದಿದ್ರಲ್ಲ, ಸಾರಿ ಹಾಂ ಹಾಂ ಓಹೋ ಕರೆಕ್ಟ್ ಬ್ರೋ. ಇವತ್ತು ಫುಲ್ ಪಂಕಾಗಿ ರೆಡಿ ಆಗಿ ಬಂದಿರಲ್ಲ, ಗೊತ್ತಾಗ್ಲಿಲ್ಲ. ಹ್ಞೂ ತೆಗ್ಸೋಣ. ಹೌದಾ, ಹಂಗೆ ಹೋದ್ನ ಒಂದೇ ರೋಡು. ಲೆಟ್ಸ್ ಗೋ ಬಾಯ್ಸ್. ನಿಮ್ಮ MTಗೆ ಹೆವಿ ಫ್ಯಾನ್ ಬಾಯ್ಸ್ ಇದ್ದಾರಪ್ಪ. ಇಲ್ಲೇ ನೋಡ್ರಪ್ಪ MT, ಸೇಮ್ ಆಲ್ಮೋಸ್ಟ್ ಮ್ಯಾಚಿಂಗ್ ಕಲರೇ ಐತೆ ನೋಡಿ, ಅದು ಇದು. ಲೆಟ್ಸ್ ಗೋ. ಚಿಕ್ಕಬಳ್ಳಾಪುರ ಹತ್ರ ಇರೋದಿದು. ಹೋಗೋಣ ಬನ್ನಿ. DP ಕಿಲ್ಲರ್ ತೆಗ್ಸೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಟ್ರಾಫಿಕ್ ಪೊಲೀಸ್ ಜಾಸ್ತಿ ಇರ್ತಾರಂತೆ, ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ಗ್ಲೌಸ್ ಏನಾಗ್ಬಿಟ್ಟಿದೆ ಅಂದರೆ, ಗ್ಲೌಸು ನಂದು ಒಂದು ಕಳೆದೋಗ್ಬಿಡ್ತು ರೈಡ್ ಹೋಗ್ಬೇಕಾದ್ರೆ ಒಂದಿನ. ಇಲ್ಲಿ ಇಟ್ಟಿದ್ದೆ ತೊಡೆ ಮೇಲೆ, ಸುಮ್ಮನೆ ಬಿಚ್ಬಿಟ್ಟು ಸ್ವೆಟ್ ಆಗ್ತಿತ್ತಂತ, ಅದೆಲ್ಲ ಹಾರ್ಕೊಂಡು ಹೋಗೈತೆ. ಒಂದಿದೆ, ಅದಕ್ಕೆ ಇನ್ನೊಂದು ತೊಗೊಬೇಕು. ಲೆಟ್ಸ್ ಗೋ. ಬಾಯ್ಸ್ ರೆಡಿ ಆಗಿರ್ತಾವನೆ. ಬನ್ನಿ ಹೋಗೋಣ. DP ಕಿಲ್ಲರ್ ಹಾಕಿದ್ರು ಬಬಲ್ಸ್ ಬರುತ್ತಪ್ಪ.
ಸ್ಟ್ರೈಟ್ ರೋಡ್ ಇಲ್ಲಿಂದ. ಓ ಕ್ರೇಜ್ ಇದೆ ಬ್ರೋ. ನೆಕ್ಸ್ಟರಿಯಿಂದ ಬಾಯ್ಸ್ ರೈಡಿಗೆ ಬರ್ತಾರೆ, ಬಟ್ ಇವತ್ತು ಇಲ್ಲ ಅಷ್ಟೇ. ಹೋಗೋಣ ಬನ್ನಿ. ಇದು ಆಲ್ಮೋಸ್ಟ್ ನಂದಿ ಹಿಲ್ಸ್ ಹೋಗಿದ್ವಲ್ಲ, ಆ ರೋಡ್ ಇದ್ದಂಗೆ ಐತಲ್ಲ ಅಲ್ವಾ? ಕಮೆಂಟ್ ಹಾಕಿ ಯಾರಾದರೂ ಇದ್ದರೆ ಬ್ಯಾಂಗ್ಳೂರಿಯನ್ಸು, ಅಥವಾ ಯಾರಿಗಾರು ಗೊತ್ತಿದ್ರೆ ಇದೇ ನಂದಿ ಹಿಲ್ಸ್ ರೋಡೇನೆ ಅಂತ ಕಮೆಂಟ್ ಹಾಕ್ಬಿಡಿ. ಏನು ಗುರು ಟ್ರಾಫಿಕ್ಕು. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು, ಯಾಕಂದರೆ ಮುಂದೆ ಇರೋರು ಕವರ್ ಆಗಿರ್ತಾರೆ. ಅವ್ನು ಸಡನ್ನಾಗಿ ಕಟ್ ಹೊಡೋ ತಕ್ಷಣ ನಾವು ಹೊಡೆಯೋಕ್ಕಾಗಲ್ಲ. ದಟ್ಸ್ ವಾಟ್. ಅದಕ್ಕೆ ಇಷ್ಟು ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು ಇಂಥ ಟ್ರಾಫಿಕ್ ಏರಿಯಾದಲ್ಲಿ. ಎಲ್ಲ ಒಳ್ಳೊಳ್ಳೆ ಕಂಪ್ನೀಸ್ಗಳಿದಾವಪ್ಪ ಇಲ್ಲಿ. ಕಂಪನಿ ಕ್ಯಾ ಬೋಲ್ತೆ ಕಂಪನಿ. ಅಲ್ಲೇ ನೋಡ್ರಪ್ಪ ಎಮ್ ಟಿ ರಿವ್ಯೂ. ಮತ್ತೆ ಏನಾದರೂ ಬೇಕಾ ಎಮ್ ಟಿ ರೈಡ್ದು ಏನಾದರೂ ಬೇಕು ಅಂದರೆ ಒಂಚೂರು ಕಮೆಂಟ್ ಹಾಕಿ ಮಾಡೋಣ ಅದನ್ನು. ಎಮ್ ಟಿ ಆದರೂ ಒಂಥರ ಲುಕ್ ಚೆನ್ನಾಗಿದೆ ಬ್ರೋ. ಆಲ್ಮೋಸ್ಟ್ ಮಾಡಿಫೈಡ್ ಹಂಗೆ ಕಾಣಿಸುತ್ತೆ. ಸ್ಟಾಕಲ್ಲೇ ಮಾಡಿಫೈ ಥರ ಕೊಟ್ಟಿದ್ದಾನೆ ಗಾಡಿ ಅಲ್ವಾ? ಕ್ರೇಜಿ. ಯಮಗಳಲ್ಲಿ ಚೆನ್ನಾಗಿ ಬಿಡ್ತಾನೆ ಬ್ರೋ. ನನ್ನ ಹತ್ರನೂ ಫಸ್ಟು ಇದಕ್ಕಿಂತ ಮೊದಲು ಇದ್ದಿದ್ದು R15 R15 V2 ಇತ್ತು, ಸ್ಪೆಷಲ್ ಎಡಿಷನ್ನು, ಗೋಲ್ಡ್ ಬ್ಲ್ಯಾಕ್ ಸ್ಪೆಷಲ್ ಎಡಿಷನ್ ಇತ್ತು. ಅದು ಸಾಕಾಗಿತ್ತು ಗುರು, ಕ್ರೇಜಿ ಇತ್ತು ಅದು ಗಾಡಿನೂ. ಅದಾದಮೇಲೆ ಇದು ತೊಗೊಂಡಿದ್ದು ಫಸ್ಟ್ R15 ಇದ್ದಿದ್ದು ನನ್ನ ಹತ್ರನೂ, ಸ್ಪೆಷಲ್ ಎಡಿಷನ್ನು. ಅವಾಗ V3 ಬಂದಿರಲಿಲ್ಲ, V2 ಇತ್ತು. ಆಗಲೇ ಅವಳೇ ಇಡ್ತಿತ್ತು ಅದು ಎಡಿಷನ್ನು. ಹಾಕ್ತೀನಿ ನೋಡಿ, ಅದನ್ನು ಮಾಡಿಫೈ ಮಾಡ್ತಿದ್ದೆ ನಾನು ಸೆಕ್ಸಿಯಾಗಿ ಅವಾಗಲೇ ಜಮಾನ್ದಲ್ಲಿ. ಇವಾಗಲ್ಲ, ಜಮಾನ್ದಲ್ಲೇ ಮಾಡಿಬಿಟ್ಟಿದ್ದೆ ಅವೆಲ್ಲ ಮಾಡಿಫಿಕೇಷನ್ಸ್ ಎಲ್ಲ. ನಿಮಗೆ ಕಮೆಂಟ್ ಹಾಕಿ ಯಾವ್ದು ಫೇವ್ರೇಟ್ ಯಮಹಾಲಿ ಅಂತ. ಆ್ಯಂಡ್ NS ಬಾಯ್ಸ್ ಇದ್ದರೆ NS ಕಮೆಂಟ್ ಹಾಕಿ. ಯಮಾನು ನಮ್ಮದೇ, ಬಜಾಜು ನಮ್ಮದೇ, ತಲೆ ಕೆಡಿಸ್ಕೊಳಂಗಿಲ್ಲ. ಅದ್ರದ್ದು ಆಲ್ಮೋಸ್ಟ್ ಓಡ್ಸಾಡ್ಬಿಟ್ಟಿದ್ದೀನಿ ಯಮಹ ಗಾಡಿಗಳು. ನೆಕ್ಸ್ಟರಿಯಿಂದ ಬೇರೆ ಬಾಯ್ಸು ಬರ್ತಾರೆ, ಮೀಟ್ ಆಗೋಣ ಎಲ್ಲರೂ. ಎಲ್ಲ ಬ್ಯುಸಿ ಇರ್ತಾರಲ್ಲ ಬ್ರೋ, ಶೆಡ್ಯೂಲ್ಸ್ ಇರುತ್ತೆ ಅವ್ರದ್ದೇನೆ, ಅದಕ್ಕೆ ಬರೋಕ್ಕಾಗಿಲ್ಲ. ಬಟ್ ಒಂದಿನ ಫುಲ್ ಇಡೀ ಗ್ಯಾಂಗ್ ಸಮೇತ ಹೊರಡ್ತೀವಿ, ಮಜಾ ಬರುತ್ತೆ ಅವತ್ತು ನಿಮಗೆ. ರೋಡೆಲ್ಲ ನಮ್ಮ ಗಾಡಿನೇ ಇರಬೇಕಿಲ್ಲಿ ಫುಲ್ಲು. ಇಷ್ಟು ಡಿಸ್ಟೆನ್ಸಲ್ಲೆಲ್ಲ ನಮ್ಮ ಗಾಡಿನೇ ಓಡಾಡ್ತಿರ್ಬೇಕು. ಒಂದಿನ ದೊಡ್ಡದಾಗಿಟ್ಟು ರೈಡು ಸೆಕ್ಸಿಯಾಗಿ ಹೊಡೆಯೋಣ, ಟೆನ್ಷನ್ ಇಲ್ಲ. mt ಹಾಗೇನಾರ ಊರುಗಳು ಒಳಗಡೆ ಹೋಗ್ಬೇಕು ಅಲ್ಲಿಗೆ. ಚಲೋ ಚೆನ್ನಾಗಿ. ಗ್ಲೌಸ್ ಆರ್ಡ್ರ್ ಮಾಡಬೇಕು, ಗ್ಲೌಸ್ ಕಳೆದೋಗಿದೆ, ಏನು ಮಾಡೋಣ ಹೇಳಿ. ಮೈಲೇಜ್ ಎಷ್ಟು ಕೊಡುತ್ತೆ? ಮೈಲೇಜು 40. ಗೇರ್ ಚೇಂಜ್ ಮಾಡಲ್ವಲ್ಲ MT. ಇದು ಇಷ್ಟು ಸಿಟಿಲೆಲ್ಲ ಒಂದು 40 ಎಲ್ಲ ಕೊಡುತ್ತಂತೆ. ಆ್ಯಂಡ್ ಹೈವೇಲಿ ಸ್ವಲ್ಪ ಜಾಸ್ತಿ ಕೊಡ್ಬೋದು ಇನ್ನೂ. ಮೈಲೇಜ್ ಕೊಡುತ್ತೆ, ಒಳ್ಳೆ ಮೈಲೇಜ್. 40 45 ಎಲ್ಲ ಏನು ಬ್ರೋ, ಅದೇನು ಕಮ್ಮಿ ಮೈಲೇಜಾ? ಹಾಂ ಅಲ್ವಾ? MT ರೈಡ್ದು ಕಮೆಂಟ್ ಹಾಕಿಬೇಕಾದ್ರೆ ಓಡಿಸಿ ಅಂದರೆ ಓಡಿಸೋಣ ಅದನ್ನು ಇವಾಗ, ಆಮೇಲೆ ಬರಬೇಕಾದ್ರೆ ಓಡಿಸೋಣ. ವಿಂಡ್ ಬ್ಲಾಸ್ಟು ನಿಮಗೆ ಕೇಳಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ, ವಾಟ್ ಎ ವ್ಯೂ ಬ್ರೋ, ವಾಟ್ ಎ ವ್ಯೂ. ಸೆಗ್ಮೆಂಟಲ್ಲಿ ಯಾವುದೇ ಗಾಡಿಗಳು ಬಂದರೂ ಇವು ಕಿಂಗಾಗಿ ಉಳ್ಕೊಂತವೆ. RS NS ಗೇಮ್ ಚೇಂಜರ್ ಬ್ರೋ. R15 ಕೂಡ ಸಖತ್ತಾಗಿತ್ತು, ಅದಕ್ಕೆ R15 ತಗೊಂಡಿದ್ದು ನಾನು. ಇಲ್ಲೇ ಗುರು ಮಾಲ್ಟು ಹೊಡೀರಿ ವೀಲಿ, ಅಲ್ಲಿ ಇಲ್ಲಿ ವೀಲಿ ಹೊಡಿಯೋ, ವೀಲಿ ಹೊಡಿ. ಟ್ಯೂನ್ ಮಾಡ್ತಾರೆ. ಅವಾಗ ಹಂಗಲ್ಲ, ರಾಪ್ ಅವ್ರು ಕೊಡ್ತಿದ್ರು ಗಾಡಿಗಳಿಗೆಲ್ಲ. ಯಾಕಂದ್ರೆ ನುಗ್ಬೇಕಷ್ಟೇ ಅದ್ರ ಕೆಲಸ.
ರಾ ಪವರ್ ಕೊಟ್ಟು ಇಡ್ತಿದ್ರು ಅವಾಗಿನ BS3ಗಳೆಲ್ಲ. BS3 NS RS ಎಲ್ಲ ಬಿಟ್ರಲ್ಲ. BS3 ಯಾವುದೇ ಗಾಡಿ ಆದರೂ ಗನ್ ಗಾಡಿಗಳದು. ಅವಾಗ ಪವರ್ ಕೊಡೋ ಬಿಡ್ತಾ ಇರು ಅಷ್ಟೇ. ಇವಾಗಿನ ಥರ ಎಲ್ಲ ಇದು ಮಾಡಿ ಟ್ಯೂನ್ ಮಾಡಿ ಪವರ್ ಕಮ್ಮಿ ಮಾಡೋದು, ಎಮಿಷನ್ ಕಮ್ಮಿ ಮಾಡೋಕ್ಕೋಸ್ಕರ ಇವಾಗ ಬರ್ತಾ 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 ಎಮಿಷನ್ ಕಮ್ಮಿ ಮಾಡಬೇಕು, ಪೊಲ್ಯೂಷನ್ ಕಮ್ಮಿ ಮಾಡಬೇಕು ಅಂತ ಹೇಳಿ ಎಲ್ಲನೂ ಕಟ್ ಆಫ್ ಮಾಡ್ತಿದ್ದಾರೆ. ಪವರು ಆ ಪಂಚ್ ಎಲ್ಲ ಕಟ್ ಆಫ್ ಮಾಡ್ತಿದ್ದಾರೆ ಎಲ್ಲ ಗಾಡಿಲೂ. ಆ್ಯಂಡ್ ದಟ್ಸ್ ದ ರೀಸನ್ ವೈ BS3 ಆರ್ ಆಲ್ವೇಸ್ ಕಿಂಗ್ಸ್ ಆನ್ ರೋಡ್. ಅದಕ್ಕೆ BS3 ಅಂದರೆ BS3ನೇ. ಅದ್ರ ಗತ್ತೆ ಬೇರೆ, ಅದ್ರ ಗಮ್ಮತ್ತೇ ಬೇರೆ ಅಂದ್ಕೊಳ್ಳಿ. ಈಗಲೂ ರೂಲ್ ಮಾಡ್ತಿದ್ದಾವೆ BS3ಸು ರೋಡ್ನ. ಯಾವುದಕ್ಕೂ ಕಮ್ಮಿ ಇಲ್ಲ. ಗನ್ ಗಾಡಿಗಳಿವೆಲ್ಲ. ಇಲ್ಲಿ ಏನು ಕಾಣಿಸಲ್ಲಮ್ಮ ಬ್ಯಾಡ್ನಾಗ ಈ ಪೀಸ್ನಾಗ ಹೋಗಿ ಅಲ್ಲಿ ಸತ್ತು ಚೆನ್ನಾಗಿದೆಯಾ? ಫುಲ್ಲು ಸುತ್ತಮುತ್ತ ಬೆಟ್ಟಗಳು, ಬೈಕ್ಗಳು ಹಾಕ್ಬಿಟ್ಟೆ 3 ಕಿಲೋಮೀಟರ್ ನಡಿಬೇಕು ಹಿಂಗೆ ಬೆಟ್ಟದಾಗೆ. ಓಕೆ.